ಇನ್ನು ಮೈಸೂರು ಮೂಡ ಹಗರಣದಲ್ಲಿ ಮುಂದಿನ ವಾರ ಸಿಎಂಗೆ ಕಾದಿದೆಯಾ ಇಡಿ ಶಾಕ್ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಇಡಿ ಅವರು ಸಿಎಂ ಅನ್ನು ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ನೋಟಿಸ್ ಕೊಟ್ಟು ಕರೀತಕ್ಕಂಥ ಸಾಧ್ಯತೆ ಇದೆ. ಮುಂದಿನ ವಾರ ಸಿಎಂಗೆ ಕಾದಿದೆಯಾ ಇಡಿ ಶಾಕ್. ಸಿಎಂ ಆಪ್ತ ಬಳಗದ ಸುತ್ತ ಈಗ ಆತಂಕದ ಛಾಯೆ ಆವರಿಸಿದೆ. ದೆಹಲಿ ಕಾನೂನು ತಂಡದ ಜೊತೆ ಸಿಎಂ ಸಮಾಲೋಚನೆಯನ್ನು ಮಾಡಿದ್ದಾರೆ. ನವೆಂಬರ್ 2ನೇ ಮತ್ತು 3ನೇ ವಾರ ಸಿಎಂಗೆ ಸಂಕಷ್ಟವೋ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಫೇಸ್ ಮಾಡೋದಕ್ಕೆ ಸಿಎಂ ರೆಡಿ, ರಾಜಕೀಯವಾಗಿ ಫೇಸ್ ಮಾಡೋದಕ್ಕೆ ಸಿಎಂ ಸಿದ್ಧ ಅನ್ನೋ ಸಂದೇಶ ಯಾಕೆ ಕೊಟ್ಟರು, ನನ್ನನ್ನೇ ಮುಟ್ಟಿದ್ರೆ ಬಿಡಲ್ಲ ಅನ್ನೋ ಸಂದೇಶ ಯಾಕೆ ಕೊಟ್ಟರು. ಯಾಕಂದರೆ ಸಿದ್ದರಾಮಯ್ಯನವರು ಹೇಳಿದರು ನನ್ನನ್ನು ಟಚ್ ಮಾಡಿದ್ರೆ ಅಂತ. ಅದು BJP ಅವ್ರಿಗೆ ಹೇಳ್ದಂಗೆ ಹೇಳಿದ್ರು. ಆ್ಯಕ್ಚುಲಿ ಇಡಿ ಮತ್ತು ಲೋಕಾಯುಕ್ತದವರಿಗೆ ಕೊಟ್ಟಂತಹ ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ನಾನು ಕಾನೂನಾತ್ಮಕವಾಗಿ ಫೇಸ್ ಮಾಡ್ತೀನಿ ಅಂದರೆ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ ನಿಮಗೆ. ಅದರಲ್ಲೂ ಸ್ನೇಹಮಯಿ ಕೃಷ್ಣ ದೂರುದಾರ ಮುಂದಿನ ವಾರ ನೋಟಿಸ್ ಕೊಡ್ತಾರೆ, ಮುಂದಿನ ವಾರ ನೋಟಿಸ್ ಕೊಡ್ತಾರೆ ಅಂತ ಅವರೇ ಹೇಳ್ಕೊಂಬರ್ತಾ ಇದ್ದಾರೆ. ನೋಟಿಸ್ ಕೊಡಬೇಕಾದವರು ಅದು ಮಾತಾಡಿಲ್ಲ, ಇವರೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈಗ ಲೋಕಾಯುಕ್ತ ವಿಚಾರಣೆಯನ್ನು ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ ಒಂದು ಸರ್ತಿ. ಈಗ ಸದ್ಯಕ್ಕೆ ಇಡಿ ಅವರ ವಿಚಾರಣೆಯನ್ನು ಎದುರಿಸಬೇಕಾಗಿ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರತಕ್ಕಂಥವರು, ಅವರ ಆಪ್ತರು, ಮೈಸೂರು ಬಳಗದಲ್ಲಿ ಗುರುತಿಸ್ಕೊಂಡವರು, ಈ ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಈಗ ಆತಂಕ ಅಂತೂ ಶುರುವಾಗಿದೆ. ಬಟ್ ಸಿದ್ದರಾಮಯ್ಯನವ್ರು ಯಾಕೆ ಇದನ್ನು ನನ್ನನ್ನು ಮುಟ್ಟಿದ್ರೆ ಬಿಡಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ರು. ಅದು ರಾಜಕೀಯವಾಗಿ ಕೊಟ್ಟ ಹೇಳಿಕೆನ, ತನಿಖಾ ಸಂಸ್ಥೆಗಳಿಗೆ ಕೊಟ್ಟ ಹೇಳಿಕೆನ ಬಹಳ ಕುತೂಹಲ ಮತ್ತು ಮಾರ್ಮಿಕ ಮಾತನ್ನು ಆಡಿದರು. ನೋಡೋಣ ಮುಂದಿನ ವಾರ 2ನೇ ವಾರ ಇದು ನಡೀತಾ ಇದೆ. 3ನೇ ವಾರ ಏನಾಗುತ್ತೆ, ಇಡಿ ಅವರೇನಾದರೂ ಸಮನ್ಸ್ ಕೊಡ್ತಾರಾ ಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.